ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಬಂದ್ಬಿಟ್ಟು ಒಂದು ಒಳ್ಳೆ ಸ್ಪೆಷಲ್ ಡೇ. ಇವತ್ತೆಲ್ಲ ಫ್ಯಾಮಿಲಿ ಎಲ್ಲ ರೆಸಾರ್ಟ್ಗೆ ಹೋಗ್ತಾ ಇದ್ದೀರಿ. ಇವಾಗ 6:30 ಆಗಿದೆ. ಇವತ್ತು ಡೇಟ್ ಬಂದ್ಬಿಟ್ಟು 18th 2006 ಏಪ್ರಿಲ್ಲು. ಇವತ್ತು ಫುಲ್ ಡೈಲಿ ವ್ಲಾಗ್ ಜೊತೆ ರೆಸಾರ್ಟದು ವ್ಲಾಗ್ ಮಾಡೋಣ, ಓಕೆನಾ? ಸ್ನಾನ ಆಯಿತು. ಲೈಕ್ ಇವಾಗ 11:30 ಟೈಮು. ಸ್ನಾನ ಮಾಡಿಕೊಂಡು ಟಿ ವಿ ಬುಕ್ ಮಾಡಿದ್ದೀನಿ. ಅದನ್ನು ಇನ್ಸ್ಟಾಲೇಷನ್ಗೆ ಬರ್ತಾವ್ರೆ. ಅವ್ರಿಗೆ ಬಂದಾದಮೇಲೆ ನಾನು ಹೋಗಬೇಕು ಫಿಟ್ ಮಾಡಿಸ್ಕೊಂಡು. ಇವಾಗ ರೆಡಿ ಆಗೋಣ, ಔಟ್ಫಿಟ್ ಚೆಕ್ ಮಾಡೋಣ, ಓಕೆನಾ? ಇವತ್ತು ಹೆವಿ ಗೂಸ್ ಇತ್ತು. ಈ ಥರ ಟಕ್ಕಿಂಗ್ ಮಾಡಿದ್ರೆ ಏನೋ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಆಮೇಲೆ ಲಾಸ್ಟಲ್ಲಿ ಎಲ್ಲ ಬಿಟ್ಕೊಂಡು ಆಚೆ ಹೋಗೋದು. ಏನೋ ಟ್ರೈ ಮಾಡ್ತಾ ಇದ್ದೀನಿ. ಅಲ್ಲೋ, ಯಾರು ಅಣ್ಣ? ನಳಂದ ಸ್ಕೂಲು ಐತಲ್ಲ, ನಳಂದ ಸ್ಕೂಲು ಡೌನಲ್ಲಿ ಬನ್ನಿ ಅಣ್ಣ, ನಾನು ಆಚೆ ಇರ್ತೀನಿ. ಹಾಂ ಸರಿ. ಟಿ ವಿ ಬುಕ್ ಮಾಡಿದ್ನಲ್ಲ, ಬರ್ತೈತೆ ಬ್ರೋ. ಅದು ದಿಸ್ ಲುಕಿಂಗ್. ಯಾಕಂದರೆ ನನಗೆ ಇಲ್ಲಿ ಜಾಸ್ತಿ ದೊಡ್ಡದಾಗೈತೆ, ಬಟ್ ಇದ್ಯಾಕೂ ಗರ್ಲಿ ಆಗಾಗ್ಬಿಟ್ಟೈತಲ್ಲ, ಮ್ಯಾನ್ ಫೀಲಿಂಗ್ ಇಲ್ಲ. ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ, ಓಕೆನಾ? ಈ ಗಾಡಿನ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇದೇ ಕಾರಲ್ಲಿ ಹೋಗೋದು. ಈ ಕಾರಲ್ಲಿ ನಾವು ರೆಸಾರ್ಟ್ ಗಂಟ ಹೋಗ್ತಿರೋದೆ. ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಬೇರೆ ಕಾರಲ್ಲಿ ಬರ್ತಾರೆ. ನಾನು ಈ ಗಾಡಿನ ಇಲ್ಲಿ ಪಾರ್ಕ್ ಮಾಡ್ತೀನಿ. ಪಾರ್ಕ್ ಮಾಡಿಬಿಟ್ಟು ಚಲೋ ರೆಸಾರ್ಟಿಗೆ ಬಂದ್ರಿ. ಚೆನ್ನಾಗಿದೆ, ಎಲ್ಲ ಚೆಕ್-ಇನ್ ಮಾಡ್ಕೊತವ್ರೆ. ಚೆಕ್-ಇನ್ ಮಾಡಿಕೊಂಡು ರೂಮ್ನೆಲ್ಲ ತೋರಿಸ್ತೀನಿ ಗಾಯ್ಸ್. ಇವಾಗ ರೆಸಾರ್ಟಿಗೆ ಬಂದ್ರಿ. ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಐತೆ ರೆಸಾರ್ಟ್ಗೆ, ರೂಮ್ ತೋರಿಸ್ತೀನಿ. ಓಕೆ ಗೈಸ್, ನಾನು ತೋರಿಸ್ತಾ ಇದ್ದೀನಿ, ಅವನು ತೋರಿಸ್ತಾನೆ. ಬಾತ್ರೂಮ್ ತೋರಿಸ್ಬೇಕು ಮುನ್ಕು ನೋಡಿ. ಬಾತ್ರೂಮ್ ಹೆಂಗಿದೆ? ಬಾತ್ರೂಮ್ ಚೆನ್ನಾಗಿದೆ, ಡೀಸೆಂಟ್ ಆಗಿದೆ. ಡ್ಯಾನ್ಸ್ ಯಾವಾಗ ಅಂತ ರಿಸೆಪ್ಷನ್ಗೆ ಹೋಗಿ ಕೇಳೋಕ್ಕೆ ಅಂತ ಹೋಗ್ತಾ ಇದ್ದೀರಿ. 3:30 ರೈನ್ ಡ್ಯಾನ್ಸ್ ಅಂತೆ. 3:30 ಅಷ್ಟೊತ್ತಿಗೆ ಫುಲ್ಲು ರೆಡಿ ಆಗ್ಬಿಟ್ಟು ಮತ್ತೆ ರೈನ್ ಡ್ಯಾನ್ಸಿಗೆ ಬರಬೇಕು. ಇನ್ನು ನಮ್ಮ ಅಜ್ಜಿಯವರೆಲ್ಲ ಆ ರೂಮಲ್ಲಿ ಅವರೆ, ನಮ್ಮಮ್ಮ ಇನ್ನು ಮಿಕ್ಕಿದವರೆಲ್ಲ ಲೈನಲ್ಲಿ, ಫಸ್ಟ್ ಲೈನಲ್ಲಿ ಫುಲ್ಲು ಅವರೆ. ಇವಾಗ ನಾವು ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಆರಾಮಾಗಿ ಬರ್ಬೇಕು. ಸೊ ಗೈಸ್, ನಾವು ಫ್ಯಾಮಿಲಿ ಜೊತೆ ಬಂದರು, ಇಲ್ಲಿ ಚಿಲ್ ಮಾಡೋಣ ಅಂತ ಬಂದಿದ್ದೀವಿ. ಅದರಲ್ಲೂ ವ್ಲಾಗ್ ಮಾಡ್ತಾಯಿದ್ದೀವಿ. ನಿಮ್ಮ ಸಪೋರ್ಟ್ ಬೇಕು. ಸೊ ಇದೇ ಥರ ಸಪೋರ್ಟ್ ಮಾಡಿ. ನಂದು ಚಾನಲ್ ಇದೆ ಧ್ರುಪದ್06 ಅಂತ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಫಾಲೋ ಮಾಡಿ. ಧನ್ಯವಾದ. ಎಲ್ಲ ಪ್ರಮೋಷನ್ ಎಲ್ಲ ಆಯಿತು. ಇವಾಗ ಹೋಗಿ ಗಾಯ್ಸ್ ಎಲ್ಲ ಹೆಂಗೆ ರೆಡಿ ಮಾತಾಡ್ಕೊಂಡು ನಿಂತವ್ರೆ. ಇನ್ನು 10 ನಿಮಿಷದಲ್ಲಿ ರೈನ್ ಡ್ಯಾನ್ಸು. ಇನ್ನೂ ಮಾತಾಡ್ತಾನೆ ಅವರೇ. ಗಾಯ್ಸ್ ಎಲ್ಲ ರೈನ್ ಡ್ಯಾನ್ಸ್ಗೆಲ್ಲ ರೆಡಿ ಆದರೆ ಸಿ ಮೈ ಔಟ್ಫಿಟ್ ಎಲ್ಲ ಫುಲ್. ಇವಾಗೆಲ್ಲ ಸಿಂಥಾಟಿಕ್ ಹಾಕ್ಕೊಂಡು ಇವಾಗ ರೈನ್ ಡ್ಯಾನ್ಸಲ್ಲಿ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಬಾಯ್. ಗೈಸ್ ಫುಲ್ಲು ರೈನ್ ಡ್ಯಾನ್ಸ್ ಎಲ್ಲ ಮುಗೀತು. ಇವಾಗ ಸ್ವಿಮ್ಮಿಂಗ್ ಪೂಲಲ್ಲಿ ಆಡೋಕ್ಕೆ ಬರ್ತಾಯಿದ್ದೀರಿ. ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗ್ಬಿಟ್ಟು ಆಡ್ಕೊಂಬರ್ತೀನಿ.
ಗೈಸ್, ಡ್ಯಾನ್ಸ್ ಆಯಿತು, ಸ್ವಿಮ್ಮಿಂಗ್ ಪೂಲ್ ಆಯಿತು, ಫುಲ್ಲು ಟೀ ಕಾಫಿ ಕೊಟ್ಟರು, ಬಜ್ಜಿ ಕೊಟ್ಟರು, ಚೆನ್ನಾಗಿ ತಿಂದ್ರಿ. ಇವಾಗ ನೆಕ್ಸ್ಟು ರೆಸಾರ್ಟ್ ತೋರಿಸ್ತೀನಿ, ಆಮೇಲೆ DJ ಐತೆ, ಮತ್ತು ಫೈರ್ ಕ್ಯಾಂಪ್ ಎಲ್ಲ ಇರುತ್ತೆ. ಲೆಟ್ಸ್ ಎಂಜಾಯ್. ಇಂಡೋರ್ ಗೇಮ್ಸ್ ಐತೆ, ಇನ್ನು ಅಲ್ಲೆಲ್ಲ ಚಿಕ್ಕ ಮಕ್ಕಳದೆಲ್ಲ ಇದೆ, ಬನ್ನಿ ನೋಡೋಣ. ನೋಡಿ, ಕೇರಮ್ಮು, ಚೆಸ್ಸು, ಟೇಬಲ್ ಟೆನ್ನಿಸು, ಒಳಗಡೆ PS ಎಲ್ಲ ಐತೆ. PS ಐತೆ, PS ಆಡ್ಬೋದು. ಇಲ್ಲಿ ಚಿಕ್ಕ ಮಕ್ಳಿಗೆ ಆಡೋದೈತೆ. ಇದೊಳಗಡೆ ನೀನೇನು ಅಂಟಾರು కదా ಹ್ಯಾಂಡ್ ಫುಟ್ಬಾಲಾ, ಇದೊಂದೈತೆ ಅಷ್ಟೇ. ಮತ್ತು ಇದೊಳಗಡೆ ರೈನ್ ಡ್ಯಾನ್ಸ್ ಇರೋದು. ಅಲ್ಲಿ ಜಿಮ್ ಇದೆ, ಅಲ್ಲೆಲ್ಲ ಔಟ್ಡೋರ್ ಗೇಮ್ ಐತೆ. ನೀಡೇ ಅನ್ಸೋಡ್ರ ಅಂತೆ. ನೋಡಿರಿ, ಇಲ್ಲಿ ರೈನ್ ಡ್ಯಾನ್ಸು ಅವಾಗೆ ಆಡಿದ್ದೆಲ್ಲ ಇಲ್ಲೇ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಐತೆ, ಬೇಸ್ಡ್ ಆನ್ ಕಿಡ್ಸು. ಅಲ್ಲಿ ಅಡಲ್ಟ್ಸ್ ಐತೆ. ಜಿಮ್ಮಿಗೆ ಟೈಮಿಂಗ್ಸ್ ಐತೆ. ಕಾಸು ಕಟ್ಟಲ್ಲಪ್ಪೋ, ಕಾಸು ಕಟ್ಟಬೇಕು ಜಿಮ್ಗೆ, ಕಾಸು. ಇದೊಳಗಡೆ ಜಿಮ್ಮು, ಇದು ಸ್ವಿಮ್ಮಿಂಗ್ ಪೂಲು. ಇಲ್ಲೆಲ್ಲ ಮರ, ತೆಂಗಿನ ಮರ ಎಲ್ಲ ವೆದರ್. ಇಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡೋದು. ಅಲ್ಲೆಲ್ಲ ಪಿಚ್ ಐತೆ, ಕ್ರಿಕೆಟ್ ಆಡ್ತವ್ರು ಎಲ್ಲರೂ. ಇವಾಗ ಆ ಕಡೆನೂ ಹೋಗಿ ತೋರಿಸ್ತೀನಿ ಬನ್ನಿ. ಎಲ್ಲ ಎಂಜಾಯ್ ಮಾಡ್ತವ್ರೆ ಸ್ವಿಮ್ಮಿಂಗ್ ಪೂಲಲ್ಲಿ. ಇಲ್ಲೆಲ್ಲ ನೋಡಬೇಕಂದ್ರೆ ಡೇ ಪ್ಯಾಕೇಜು ಸಾಲಲ್ಲ, ಆಮೇಲೆ 24 ಪ್ಯಾಕೇಜೂ ಸಾಲಲ್ಲ. ಇನ್ನು ಬೇಜಾನೈತೆ. ಅಲ್ಲೆಲ್ಲ ವಾಲಿಬಾಲ್, ಥ್ರೋಬಾಲ್ದು ಪಿಚ್ ಐತೆ, ಇಲ್ಲಿ ಕ್ರಿಕೆಟ್ ಪಿಚ್ ಐತೆ. ಇಂಡೋರ್ ಗೇಮ್ ಜೊತೆ ಔಟ್ಡೋರ್ ಗೇಮು ಐತೆ. ಕ್ರಿಕೆಟ್ ಆಡುತ್ತವ್ರೆ. 3 ಪಿಚ್ ಐತೆ ಗುರು. ಇಲ್ಲೊಂದು, ಇಲ್ಲ 2 ಪಿಚ್ ಇರೋದು, ಸಾರಿ. ಅದನ್ನು ನೋಡ್ಕೊಂಡು ನಾನು 3 ಅಂದ್ಕೊಂಡೆ. 2 ಪಿಚ್ ಐತೆ. ಇನ್ನು ಅಲ್ಲಿ ನೋಡ್ಬೋದು, ಅಲ್ಲಿ ಬೇರೆ ಬೇರೆ ಗೇಮ್ಸ್ ಎಲ್ಲ ಐತೆ. ಜಿಪ್ಲೈನ್ ಐತೆ ಅಲ್ಲಿ ಜಿಪ್ಲೈನ್ ಐತೆ. ಜಿಪ್ಲೈನು ಆಡ್ಬೋದು. ನಾಳೆ ಆಡ್ತೀನಿ ನಾನು ಜಿಪ್ಲೈನೆಲ್ಲ, ಇವತ್ತು ಅಷ್ಟೇ. ಮತ್ತು ಫ್ಯಾಮಿಲಿ ಜೊತೆ ಟೈಮ್ ಪಾಸ್ ಮಾಡೋಕ್ಕೆ ಒಳ್ಳೆ ಲಾನ್ ಇದೆ. ಲೈಕ್ ಸ್ಟೆಪ್ ಬೈ ಸ್ಟೆಪ್ ಇದೆ, ಈ ಆರಾಮಾಗಿ ಕುತ್ಕೊಂಡು ನೋಡ್ಬೋದು. ಇಲ್ಲೊಂದು ಸ್ಟೇಜ್ ಇದೆ, ನನ್ನ ಫ್ಯಾಮಿಲಿ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಸ್ಟೇಜ್ ಇದೆ. ಆರಾಮಾಗಿ ಸ್ಟೇಜಲ್ಲೂ ಆಡ್ಬೋದು. ನೈಟು ಅಲ್ಲಿ ಫೈರ್ ಕ್ಯಾಂಪು ಐತೆ, ಫೈರ್ ಕ್ಯಾಂಪೆಲ್ಲ ಮಾಡಬೇಕು. ಇಲ್ಲ ಹಾಡ್ಗೀಡೆಲ್ಲ ಹಾಕೊಂಡು ಡ್ಯಾನ್ಸ್ ಎಲ್ಲ ಆಡ್ಬೋದು. ನೋಡಿ, ಜಿಪ್ಲೈನು, ಅಲ್ಲಿರೋ ಜಿಪ್ಲೈನ್ ಅಲ್ಲ, ಜಿಪ್ಲೈನ್ ಐತೆ ಇಲ್ಲಿ ನೋಡಿ. ಇದು ಎಂಡಿಂಗ್ ಆಫ್ ಜಿಪ್ಲೈನು, ಆ ಕಡೆ ಇರೋದು ಸ್ಟಾರ್ಟಿಂಗು. ನಾಳೆ ಆಡ್ತೀನಿ, ನಾಳೆ ತೋರಿಸ್ತೀನಿ ಜಿಪ್ಲೈನ್ ಹೆಂಗೆ ಆಡೋದು ಅಂತಲ್ಲ, ನಾನು ಹೆಂಗೆ ಆಡಿದೆ ಅಂತ. ಒಳಗಡೆ ಇಲ್ಲಿ DJ ರೂಮ್ ಐತೆ. ಇಲ್ಲೇನ ಅಲ್ವಾ ಆಡಾಕೋದು. ಆಮೇಲೆ 9 ಗಂಟೆಗೆ DJ ಸ್ಟಾರ್ಟ್ ಆಗುತ್ತೆ, ವಿಡಿಯೋ ಅದು ಹಾಕ್ತೀವಿ. ಆ ಸೈಡ್ ನಮಗೆ ಸವಾಸ ಇಲ್ಲ, ಆ ಸೈಡು ಬಾರದು ಬರೀ ನಾವು ಇಲ್ಲಿ ಡ್ಯಾನ್ಸ್ ಆಡ್ತೀವಿ. ಬಟ್ ಈ ಅಲ್ಲಿಂದ ವಾಸನೆ ಬರ್ತೈತೆ, ನನಗೆ ಈ ವಾಸನೆ ಆಗಲ್ಲ ಗಾಯ್ಸ್. ಇಲ್ಲಿಂದ ವ್ಯೂ ಹೆಂಗೈತೆ ಗಾಯ್ಸ್. T-ಶರ್ಟು ನಮ್ಮ ಮಾವ ತಂದ್ಕೊಟ್ಟಿರೋದು. ನನಗೆ ರೆಸ್ಟೋರೆಂಟಲ್ಲಿ ಈ ಪ್ಲೇಸ್ ಸಖತ್ ಇಷ್ಟ ಆಯಿತು. ಒಳ್ಳೆ ಲೈಟಿಂಗ್ ಐತೆ. ಇದು ರಿಸೆಪ್ಷನ್ನು, ಚೆನ್ನಾಗೈತೆ ಈ ಪ್ಲೇಸು. ನೋಡಿ, ಇದೊಳಗಡೆ ರೆಸಾರ್ಟ್ ಐತೆ, ಚೆನ್ನಾಗೈತೆ ಗುರು ರೆಸಾರ್ಟು. ನೈಟ್ ಇಲ್ಲೇ ಡಿನ್ನರು, ನಾಳೆ ನಾಷ್ಟಾನೂ ಇಲ್ಲೇ, ಮತ್ತು ಊಟನೂ ಇಲ್ಲೇ, ಲಂಚು ಇಲ್ಲೇ. ಇಲ್ಲ ಕಿಚನ್ ಇದೆ ಇಲ್ಲಿ, ಕಿಚನ್. ಅವನು ನೀರು ತೊಗೊಳಕ್ಕೆ ಹೋದವನೇ, ನೀರು ತೊಗೊಂಡು ಕುಡಿಯೋಕೆ ಹೋಗೋನೆ. ಎಲ್ಲ ರೆಡಿ ಆಯಿತು. ಇವಾಗ ಅದೆಲ್ಲ ಫೋಟೋ ಶೂಟ್ ಮಾಡ್ತವ್ರೆ, ರೀಲ್ಸ್ ಮಾಡ್ತವ್ರೆ. ನಮ್ಮದು 1-2 ರೀಲ್ಸ್ ಶೂಟ್ ಆಯಿತು. ಇವಾಗ ಹಂಗೆ ಅವ್ನು ಶೂ ಹಾಕ್ಕೊಳಕ್ಕೆ ಬಂದ, ಶೂ ಹಾಕ್ಕೊಂಡು ಇನ್ನು DJ ನೈಟ್ ಐತೆ. ಫುಲ್ DJ ಎಲ್ಲ ಆಡಿಕೊಂಡು ನಾನು ನಾಳೆ ಎಲ್ಲ ಐತೆ ಬ್ರೋ ಐತೆ. ಇಲ್ಲೂ DJ ಆಡ್ಬೋದು. ಎಲ್ಲ ಫುಲ್ಲು ಆಂಟಿದಿರಲ್ಲ ಅಪ್ಪ, ಇವಾಗೆಲ್ಲ ಫುಲ್ ಹಾಕ್ಕೊಂಡಿರಲ್ಲ ಫ್ಯಾಷನ್ ಶೋ ಮಾಡ್ತವ್ರೆ.
అందరూ ఒకే స్టార్ట్ అయిపోతారు. అత్తో అత్తమ్మ కూతురో మెత్తంగా ఎత్తు విషయమంటిరో చిత్తో చిట్టమ్మ కూతురో మతంగా సత్తా చూపించమంటిరో తుళ్ళి తుళ్ళి పడ్డ కల్లు మళ్ళీ మళ్ళీ అంది తుళ్ళి బాబు నాకే కావాలి అత్తో అత్తమ్మ కూతురో మెత్తంగా ఎత్తు విషయం अखियों में नन्ना मुन्ना एक सपना दे ಲಾಸ್ಟ್ ಸಾಂಗ್ ಇವತ್ತಿಗೆ. ಇವತ್ತು ಇವಾಗ ಟೀ ಕುಡಿದ್ಬಿಟ್ಟು ಬಂದರೆ ಅಲ್ಲಿ ಟೀ ಕಾಫಿ ಕುಡಿದ್ಬಿಟ್ಟು ಇನ್ನೊಂದು ಸ್ವಲ್ಪ ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಿ ಆಡಿಕೊಂಡು ಮತ್ತೆ ಬಂದು ಸ್ನಾನ ಮಾಡಿಕೊಂಡು ಅಲ್ಲೆಲ್ಲ ರೋಪ್ ಆ್ಯಕ್ಟಿವಿಟೀಸ್ ಇದೆ ಆ ಸೈಡು. ರೋಪ್ ಆ್ಯಕ್ಟಿವಿಟೀಸ್ ಆಡಬೇಕು. ಇವಾಗ ನಾಷ್ಟ ಟೋಕನ್ ಇಸ್ಕೊಳಕ್ಕೆ ಬಂದ್ರಿ 40 ಟೋಕನ್ಸು. ಇನ್ನೇನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ಬೇಕು. ಗಾಯ್ಸ್ ಇವಾಗ ಜಿಪ್ಲೈನ್ ಆಡೋಕ್ಕೆ ಹೋಗ್ತಾ ಇದ್ದೀರಿ ನೋಡಿ. ಜಿಪ್ಲೈನ್ ಇಲ್ಲಿ ಸ್ಟಾರ್ಟ್ ಆಗಿ ಆವಾಗೆ ತೋರಿಸಿದ್ನಲ್ಲ ಅಲ್ಲಿ ಎಂಡು. ಇವಾಗ ನಾವು ಆಡೋಕ್ಕೆ ಹೋಗ್ತಾ ಇದ್ದೀವಿ. ಗಾಯ್ಸ್ ವೀಡಿಯೋ ತೆಗೋಣ ಅಂತ ಫೋನ್ ಇಟ್ಕೊಂಡೋದೆ ಮತ್ತೆ ಮೀಟ್ರ್ ಆಫು. ಹಂಗೆ ನಡ್ಕೊಂಡು ಹಂಗೆ ಕೆಳಗಡೆಯಿಂದನೇ ವೀಡಿಯೋ ತೆಗ್ಸಿದ್ದೀನಿ. ಇನ್ನು ನಮ್ಮ ಫ್ಯಾಮಿಲಿ ಪೀಪಲ್ಸಲ್ಲಿ ಎರಡು ಸತಿ ಆಡಿದೆ ಗುರು. ಎರಡು ಸತಿ ಆಡಿದೆ ಸಾಕು. ಇನ್ನು ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋದು ಮಾಡೋಕ್ಕೆ ಅಂತ ಬಂದೆ. ಬಟ್ ಇಲ್ಲಿ ಕಾಲಿಕ್ಕಿದ ತಕ್ಷಣ ಫುಲ್ ಭಯ ಆಗೋಯ್ತು. ಅದಕ್ಕೆ ಮಾಡೋಕ್ಕೆ ಹೋಗಿಲ್ಲ. ಇವ್ನು ಟ್ರೈ ಮಾಡ್ದವನೇ. ಇವ್ನು ಹೋಗ್ಬಿಟ್ಟು ಬಂದ. ಫುಲ್ ಮೋಟಿವೇಶನ್ ಇವನಿಗಂತ. ಈಡ್ಸ್ಕೊಂಡ್ರಾ ಕೈ ಮುಂದೆ ಮಾಡ್ಕೊಳ್ಳಿ. ಇದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಅಂದರೆ ಕೋತಿ ಆಗಬೇಕಷ್ಟೇ. ಆದರೆ ಇವ್ರು ಬೇಗ ಮಾಡ್ತಾರೆ. ಬಜ್ಜಿ ಜಂಪಿಂಗ್ ಇತ್ತು ಮತ್ತು ಇಲ್ಲೇನೋ ಗೇಮ್ ಇತ್ತು. ಇಲ್ಲಿ ಇವಾಗ ಬಾಣ ಬಿಡೋಕೆ ಹೋಗ್ತಾ ಇದ್ದೀರಿ ಈ ಜಾಗದಲ್ಲಿ. ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡಿದ್ದಾಯಿತು. ಇವಾಗ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀರಿ. ಅದಕ್ಕೆ ಒಳ್ಳೆ ಊಟ ಇವತ್ತು. ಊಟ ಮಾಡಿಕೊಂಡು 4 ಗಂಟೆಗೆ ಚೆಕ್ಔಟ್. ಇಲ್ಲ ಅಂದರೆ ಚಿನ್ನ ಊಟ ನಾನ್ ವೆಜ್ಜು ಎರಡೂ ಐತೆ ಇಲ್ಲಿ. ನಾವಿವತ್ತು ಫುಲ್ ನಾನ್ ವೆಜ್ ಅಪ್ಪ. ಟ್ರಿಪ್ಪೆಲ್ಲ ಆಯಿತು. ಇವಾಗ ಚೆಕ್ಔಟ್ ಮಾಡಿಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. 4 ಗಂಟೆ ಚೆನ್ನಾಗಿತ್ತು. ಬಟ್ ಊಟ ಸ್ವಲ್ಪ ಡಿಸಪಾಯಿಂಟ್ ಮಾಡ್ತು ಗುರು. ಎಲ್ಲ ಆಯಿತು. ಇನ್ನೆಲ್ಲ ಎಲ್ಲ ಹಿಂಗೆ ಬಿಟ್ಟಿದ್ದೀವಿ. ನೆಕ್ಸ್ಟ್ ಮನೆಗೆ ಬಾಯ್.